ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪುರುಷಿ ಎಲ್ಲರೂ ಮನ್ಗೆ ಹೋಗ್ಬಿಡ್ರಿ, ನಾ ಬರ್ತೀನಿ. ನಡೆಯವ ನಡೆಯವ. ಏನಪ್ಪ ಬರೀ ನಂತವ ಬರೀ 200 ರೂಪಾಯಿ ಐತಲ್ಲಪ್ಪ. ಈಟೆ ಕೊಡಕ್ಕಾಗೋದು? ನೀವೇನು ಕೊಡಬೇಡಿ ಸರ್, ಅವ್ರು ಆಲ್ರೆಡಿ ಪೇ ಮಾಡಿದ್ದಾರೆ ನಂದನ್ ಸರ್. ಹೌದಾ? ಹೌದು. ಹೇಳಿ ಅಂದ್ರೆ ನಿಮ್ಮ ಮನೆಯವರು ನಮ್ಮನ್ನು ಬರೀ ನೆಂಟರು ಅಂದ್ಕೊಂಡಿಲ್ಲ, ನಿಮ್ಮ ಮನೇಲೆ ಇರೋ ಸದಸ್ಯರು ಅಂದ್ಕೊಂಡ್ಬಿಟ್ಟವ್ರಿ. ನಿಮಗೆ ನನ್ನ ಮಗಳನ್ನ ಮದುವೆ ಮಾಡಿಕೊಟ್ಟು ಪುಣ್ಯದ ಕೆಲಸ ಮಾಡಿಬಿಟ್ಟೆ. ಪೂರ್ವಿ, ಮನೆ ಸ್ಯಾನೆ ಚಿಕ್ಕದು ನೋಡಿ ಬೇಜಾರ್ ಮಾಡ್ಕೋಬೇಡ. ಯಾಕವ ಹಂಗ ಹೇಳ್ತೀಯ? ಮನೆ ಚಿಕ್ಕದೋ ದೊಡ್ಡದೋ, ನಮ್ಮನೆ ನಮಗ್ ಸ್ವರ್ಗ. ಅಕ್ಕ, ಭಾವನಿ ಹೆಂಗಿದ್ಯಾ? ಚೆನ್ನಾಗಿಲ್ಲ ಅಕ್ಕ. ನೋಡಕ್ಕ, ಈ ಮನೆ ಕರ್ಕೊಂಬಂದವ್ರೆ. ನನ್ಗಿಲ್ಲೊಂದ್ ಚೂರು ಇಷ್ಟನೇ ಇಲ್ಲ ಗೊತ್ತಾ? ಅದ್ ಸರಿ, ಹೆಂಗಾಯ್ತು ಎಂಗೇಜ್ಮೆಂಟು? ನಾನು ಬರ್ಬೇಕಂತಿದ್ದೆ, ಆದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗೈತೆ. ಈ ಭಾವನು ನಂದನ್ ಭಾವನ್ ತರ ಒಳ್ಳೆಯವ್ರ? ಕಂದ, ಅಕ್ಕನ ನಿಶ್ಚಿತಾರ್ಥ ನಡೀಲಿಲ್ಲ, ನಿಂತೋಯ್ತು. ಯಾಕೆ? ಯಾಕೋ ನಡೀಲಿಲ್ಲ ನೋಡ. ನೀನ ಈಗ ಅದೆಲ್ಲ ಕೇಳಕ್ ಹೋಗ್ಬೇಡ. ಪೂರ್ವಿ, ನೀನು ನೊಂದ್ಕೊಬೇಡ ಕಣವ. ಕೂತ್ಕೋ, ಕುಡಿಯಕ್ಕೆ ಏನಾಗತ್ತೀನಿ. ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಪಾಪ ಇವರೆಲ್ಲ. ಕಷ್ಟನೋ ಸುಖನೋ ಹಳ್ಳಿಲಿ ನೆಮ್ಮದಿಯಿಂದ ಇದ್ವಿ. ಅಷ್ಟೇ ಇವತ್ತು ಹಿಂಗ್ ಬದುಕೋಂಗಾಯ್ತಲ್ಲ. 7 ಪದ್ದು ಅತ್ತೆವ ಮನೆಗೆ ಹೋದ್ರ? ಈಗ ತಾನೇ ಬಂದು ಕಣವ. ಏನ್ ವಿಷಯ? ಅದೇ ಅತ್ತೆವ, ಪೂರ್ವಿ ಹೋಗ್ಬೇಕಾದ್ರೆ ಹೋಗ್ ಬರ್ತೀನಿ ಅಂತ ಹೇಳ್ದಲೆ ಹೋಗ್ತೀನಿ ಅಂತ ಯಾಕೆ ಹೇಳಿದ್ಲು? ಅಯ್ಯೋ, ಅದಕ್ಕೆ ಯೋಚನೆ ಮಾಡ್ಕೊಂಡ್ ಕುಂತಿದೀಯಾ? ಏನೋ ಬಾಯ್ತ ಬಂದಿರ್ತಾಳೆ ಬಿಡು. ಅಲ್ಲ ಅತ್ತೆವ, ಪೂರ್ವಿ ಮನೆಗ್ ಬರ್ದೆ ಹೋಯ್ತಾಳೆ ಅಂತ ನನಗ್ ಭಯ ಆಗ್ತೈತೆ. ಅವಳು ಮನೆಗ್ ವಾಪಸ್ ಬರ್ತಾಳೆ ಅಲ್ವಾ? 1 ವಾರ ಆದ್ಮೇಲೆ ಕಳ್ಸ್ಕೊಡಿ ಅತ್ತೆವ. ಈಗ ಅವಳು ವಾಪಸ್ ಬರ್ಲಿಲ್ಲ ಅಂದ್ರೆ ಏನ್ ತೊಂದ್ರೆ? ಒಳ್ಳೇದೇ ಆಯ್ತಲ್ಲ ಬಿಡು. ಪಾವನಿ, ಹೋಗು, ಹೊತ್ಕೊ ಹೋಗು. ಅಪ್ಪಯ್ಯ, ಯಾಕಪ್ಪಯ್ಯ ಬೇಜಾರಾಗಿದ್ದೀರಾ? ನಾವೆಲ್ಲ ಮಕ್ಕಳು ಅಂತ ಇದ್ದು ನೀವೆಲ್ರೂ ಇವತ್ತು ಇಂಥ ಸ್ಥಿತಿಗೆ ಬರೋ ಹಂಗಾಯ್ತಲ್ಲ. ಇದು ನಿಂದೇನಾಯ್ತು ತಪ್ಪು? ಏನೈತೆ? ಎಲ್ಲ ನಮ್ಮದೇ, ಎಲ್ಲ ನನ್ನಿಂದಲೇ ಆಗಿದ್ದು. ನಿಮ್ಮ ಅಕ್ಕನ ಮದುವೆನ ಸ್ವಲ್ಪ ನೋಡಿ ಪಾಡಿ ಖರ್ಚು ಮಾಡಬೇಕಾಗಿತ್ತು, ಎಲ್ಲ ದುಂದು ವೆಚ್ಚ ಮಾಡ್ಕೊಂಡ್ಬಿಟ್ಟು. ಈಗ ನೋಡು ಎಷ್ಟು ಖರ್ಚು ಮಾಡಿದ್ದೀವಿ. ಆದರೂ ನಿಮ್ಮ ಭಾವನ ಜೊತೆ ನಿಮ್ಮ ಅಕ್ಕ ಜಗಳ ಮಾಡ್ಕೊಂಡವಳೆ. ಅವಳು ಚಂದಾಗಿರ್ಲಿ ಅಂತ ತಾನೇ ಇಷ್ಟೆಲ್ಲ ಮಾಡಿತ್ತು, ಹೌದಾ? ಅಪ್ಪಯ್ಯ, ಅಕ್ಕ ಬಾವಂದು ಒಂದ್ ಚಿಕ್ಕ ಜಗಳ ಅಷ್ಟೇ ಅಲ್ಲ. ಯಾವ ಗಂಡ ಹೆಂಡತಿ ತಾನೇ ಜಗಳ ಆಡಕ್ಕಿಲ್ಲ ಹೇಳಿ? ಅವರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿ ಮಾಡ್ತಾರೆ. ಅವರಿಬ್ರು ಖುಷಿಯಾಗಿರ್ತಾರೆ ಅನ್ನೋದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ ಅಪ್ಪಯ್ಯ. ಅಷ್ಟಾದ್ರೂ ಸಾಕವ. ಆದ್ರೂ ನೀವ್ ನನ್ಗೊಂದ್ ಮಾತಾದ್ರೂ ಹೇಳ್ಬೇಕಿತ್ತು. ನಾನು ಅವತ್ತೇ ಬಂದ್ಬಿಡ್ತಿದ್ದೆ, ಏನಾದ್ರೂ ಕೆಲಸ ಮಾಡ್ತಿದ್ದೆ ಅಪ್ಪಯ್ಯ. ನೀವ್ ನನ್ಗೊಂದ್ ಮಾತು ಹೇಳ್ಬೇಕಿತ್ತು.
ಅತ್ಯವ ಯಾಕೆ ಹಂಗೆಲ್ಲ ಮಾತಾಡ್ತಿದ್ದೀರಾ? ಪೂರ್ವಿ ಮನೆಗ್ ಬರ್ಲೇಬೇಕು. ಅವಳು ಯಾಕೆ ಬರ್ಬೇಕು? ಅವಳಿಗೂ ಆ ಮನೆಗೂ ಏನ್ ಸಂಬಂಧ ಅಂತ? ಅತ್ಯವ ಪ್ಲೀಸ್, ನಿಮ್ಗೆ ಎಲ್ಲ ಗೊತ್ತಿದ್ರು ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ನನ್ಗೆ ಎಷ್ಟು ಹಿಂಸೆ ಆಗ್ತೈತೆ ಗೊತ್ತಾ? ಬೇರೆಯವ್ರ ಮನೇಲಿ ಇರೋದು ನನ್ಗೆ ಉಸಿರು ಕಟ್ಟಂಗ ಆಗ್ತೈತೆ. ಯಾಕೆ ನಿಮ್ಗೆ ನನ್ನ ಭಾವನೆಗಳೇ ಅರ್ಥ ಆಗ್ತಿಲ್ಲ? ಪತ್ತು, ಮೊದ್ಲು ನಿನ್ ತಲೆಯಿಂದ ನಂದನ್ನವರು ಪೂರ್ವಿ ಗಂಡ ಅನ್ನೋದನ್ನ ತೆಗೆದು ಹಾಕು. ನಂದನ್ನವರು ನಿನ್ ಗಂಡ, ನಿನಗ್ ಸೇರ್ದವ್ರು ಅಂತ ಅನ್ಕ. ಆಗ ಆ ಮನೆನೂ ನಿಂದು ಅನ್ನಿಸ್ತೈತೆ. ನಿನ್ ಮನ್ಸಿನ ಭಾರನೂ ಕಮ್ಮಿ ಆಗ್ತೈತೆ, ನಿನ್ ಭಾವನೆನೂ ಬದ್ಲಾಗ್ತೈತೆ. ಹಂಗಲ್ಲ ಅತ್ಯವ, ಇವತ್ತ ನಿಮ್ ಜೊತೆ ಬರೋಣ ಅನ್ಕೊಂಡೆ. ಮನೆಯವ್ರಿಗೆಲ್ಲ ಸತ್ಯ ಹೇಳಿ ಬರೋಣ ಅನ್ಕೊಂಡ್ರೆ ಅಷ್ಟರಲ್ಲಿ ಈ ಪೂರ್ವಿ ನಂದನವರು ನನ್ ಬಿಡ್ಲೇ ಇಲ್ಲ. ಅವ್ರು ಸರಿಯಾಗಿ ಮಾಡೋರು ಬಿಡು. ಅತ್ಯವ, ಪದ್ದು, ನಾನ್ ಫೋನ್ ಇಡ್ತೀನಿ. ಅತ್ಯವ ನೀನಾದ್ರೂ ಎಲ್ಲ ಕಷ್ಟಗಳಿಂದ ದೂರ ಐತಿಯಲ್ಲವ, ಅಲ್ಲೇ ಸುಖವಾಗಿರ್ಲಿ ಅಂತ ನೀವು ಹೇಳಿದ ಕಣಮ್ಮ. ಅಪ್ಪಯ್ಯ, ನಾನೊಂದು ಹೇಳ್ತೀನಿ, ನೀವಿಲ್ಲ ಅನ್ಬಾರ್ದು. ನೋಡಿ, ನೀವೆಲ್ಲರೂ ಇಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ. ನಾನಲ್ಲಿ ಅಕ್ಕನ ಮನೇಲಿ ಆರಾಮಾಗಿರಕ್ಕಾಗಕ್ಕಿಲ್ಲ. ನಾನು ಏನಾದರೂ ಸಹಾಯ ಮಾಡ್ತೀನಿ ಅಪ್ಪಯ್ಯ. ನಾವೆಲ್ಲರೂ ಒಂದು 3 ಹೊತ್ತಾದರೂ ಊಟ ಮಾಡೋ ಸ್ಥಿತಿಗೆ ಬರಬೇಕು ಅಪ್ಪಯ್ಯ. ಅದಕ್ಕೆ ನಾನು ಮತ್ತೆ ಆ ಮನೆಗೆ ಹೋಗಕ್ಕಿಲ್ಲ. ಅವರು ನನ್ನನ್ನು ಕಳಿಸ್ಲಿ ಅಂತ 1 ವಾರ ಬಿಟ್ಕೊಂಡು ಬರ್ತೀನಿ ಅಂದೆ. ಆದ್ರೆ ನಾನು ಮಾತ್ರ ಮತ್ತೆ ಆ ಮನೆಗೆ ಹೋಗಕ್ಕಿಲ್ಲ. ಏನವ ಹೇಳ್ತಾ ಇದ್ದೆ ನೀನು? ಹಾ, ಅಲ್ಲ ಅಮ್ಮಾಜಿಗೆ ಮಾತು ಕೊಟ್ಟು ಬಂದೀವ್ನಿ, ಇನ್ನು ವಾರದೊಳಗೆ ಕಳ್ಸ್ಕೊಡ್ತೀನಿ ಅಂತ. ಈಗ ಕಳಿಸ್ತಿಲ್ಲ ಅಂದ್ರೆ ಅವ್ರು ಏನಂದ್ಕೊಳ್ಳಲ್ಲ ನಮ್ಮ ಬಗ್ಗೆ. ಯಾಕವ ಹೋಗಕ್ಕಿಲ್ಲ ಅಂತಿದ್ಯಾ? ಅಲ್ಲ ಅಮ್ಮಾಜಿ ನೀನ್ ಪೂರ್ತಿ ಜವಾಬ್ದಾರಿ ತಗೊಂಡವ್ರೆ, ನೀನ್ ಏಟ್ ವಿರೋಧಿ ಮಾಡ್ತಾವ್ರೆ. ಈಗ ನೀನ್ ಹೋಗಕ್ಕಿಲ್ಲ ಅಂತಂದ್ರೆ ಅವ್ರು ತೆಪ್ಪ ತಿಳ್ಕೊಳಕಿಲ್ವಾ ಹೇಳು? ಏನ್ ಅತ್ಯವ ನೀವು? ನಮ್ಮನೆ ಮಗಳು ನಮ್ಮನ್ನಿದ್ರೆ ಅವ್ರು ಯಾಕೆ ತಪ್ಪು ತಿಳ್ಕೊತಾರೆ? ಊರ್ವಿಗದು ಅಕ್ಕನ ಮನೆ, ಅದು ತುಂಬು ಕುಟುಂಬ, ಅಲ್ಲಿ ಬೇರೆ ಬೇರೆ ತರ ಜನರು ಇದಾರೆ. ಪಾಪ ಪೂರ್ವಿಗಲ್ಲಿರಕ್ಕೆ ಹಿಂಸೆ ಆಗಕ್ಕಿಲ್ವಾ? ಹ್ಞೂ ಕಣವ, ನನಗೂ ಬೇರೆಯವ್ರ ಮನೆಗೆ ನಮ್ಮ ಮಗಳು ಇರೋದು ಇಷ್ಟ ಇಲ್ಲ. ಇರೋದೈತೆ, ಏನ್ ಮಾಡ್ಲಿ? ಇಲ್ಲಿ ಈ ಪರಿಸ್ಥಿತಿ ಹಿಂಗೈತಲ್ಲ, ಇಲ್ಲಿ ಹೆಂಗೋ ಎಲ್ಲಾರು ಸಂತೋಷವಾಗಿ ಊಟಕೊಂಡು ತಿನ್ಕೊಂಡು ಓದ್ಕೊಳ್ಳಿ ಅಂತ ಸುಮ್ಮನಿತ್ತೆ. ಈಗ ನೋಡಿದ್ರೆ ಅಮ್ಮಾಜಿಯವರು ಬಲವಂತ ಮಾಡ್ತಾವ್ರೆ ಬಂದ್ಬಿಡ್ಲಿ ಅಂತ. ಏನ್ ಮಾಡತೀಗ? ಹಾ, ಇಲ್ಲ ಅಪ್ಪಯ್ಯ, ಯಾರು ಏನೇ ಹೇಳಿ ನಾನು ಅಲ್ಲಿಗೆ ಹೋಗಕ್ಕಿಲ್ಲ. ಹೌದಣ್ಣಯ್ಯ, ಪೂರ್ವಿಗೆ ಅಲ್ಲಿಗೆ ಹೋಗಕ್ ಇಷ್ಟ ಇಲ್ಲ ಅಂದ್ಮೇಕೆ ನಾವು ಒತ್ತಾಯ ಮಾಡೋದ್ ಸರಿ ಅಲ್ಲ. ಅವಳು ಚಿಲ್ಲಿಂದಲೇ ಕಾಲೇಜ್ಗೆ ಹೋಗ್ಲಿ ಬಿಡು. ನಂದನ್ ಜಾತಕ. ಸರಿ ಅಮ್ಮಾಜಿ, ನಂದನ್ ಜಾತಕ ಏನೂ ಇದೆ, ಪೂರ್ವಿ ಜಾತಕ ನಮ್ಮ ಹತ್ರ ಇಲ್ವಲ್ಲ. ಪರವಾಗಿಲ್ಲ, ಜಾತಕ ಇಲ್ಲ ಅಂದರೂ ಪರವಾಗಿಲ್ಲ. ಅವಳು ಹುಟ್ಟಿದ ದಿನಾಂಕ ಟೈಮು ಸಿಕ್ಕಿದ್ರೆ ಸಾಕು, ಜಾತಕ ನಾನು ರೆಡಿ ಮಾಡ್ಕೋತೀನಿ. ನಾನು ವ್ಯವಸ್ಥೆ ಮಾಡ್ತೀನಿ. ಯಾಕಪ್ಪಯ್ಯ ಏನು ಹೇಳ್ತಿಲ್ಲ? ನಾನಿಲ್ಲಿರೋದು ನಿಮ್ಗಿಷ್ಟ ಇಲ್ವಾ? ಅಮ್ಮಾಜಿಯವ್ರೆ ಫೋನ್ ಮಾಡ್ತಾವ್ರು. ಹಲೋ, ಭುಜಂಗ ಅವ್ರೆ, ನನಗೆ ಈಗಲೇ ಪೂರ್ವಿಗೆ ಜಾತಕ ಸಿಗ್ಬೋದಾ? ಜಾತಕನ? ಅವಳು ಹುಟ್ಟಿದ ದಿನಾಂಕ ಟೈಮ್ ಇದ್ರೆ ಸಾಕು, ಹೇಳಿ. ಅಲ್ಲ ಅಮ್ಮಾಜಿ, ಇವೆಲ್ಲ ಈಗ ಯಾಕೆ ಅಂತ? ನಾನೆಲ್ಲ ಆಮೇಲೆ ಹೇಳ್ತೀನಿ, ಇಷ್ಟನ್ನು ನನಗೆ ಬೇಗ ಹೇಳಿ.
ಸರಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನು ಮಾಡ್ತೀನಿ ಮತ್ತೆ. ಏನಂತೀರಿ? ಯಾಕೋ ಗೊತ್ತಿಲ್ಲಮ್ಮ, ಪೂರ್ವಿ ಜಾತಕ ಕೇಳಿದ್ರು. ಓ, ಪೂರ್ವಿಗೆ ಅಮ್ಮಾಜಿ ಇನ್ನೊಂದು ಗಂಡು ಹುಡುಕ್ತಿರ್ಬೋದು. ಇವತ್ ನಡೆದಿದ್ದ ಘಟನೆಯಿಂದ ಅವ್ರ ಮನ್ಸಿಗೆ ಸ್ಯಾನೆ ನೋವಾಗೈತೆ. ಅಮ್ಮಾಜಿಗೆ ಪಾಪ ಇವಳಿಗೆ ಮದ್ವೆ ಮಾಡ್ಸೋ ಗಂಟ ಸಮಾಧಾನ ಇಲ್ಲ ಅನ್ಸ್ತೈತೆ. ನನಗೀಗಲೇ ಮದ್ವೆ ಎಲ್ಲ ಬೇಡವ. ನಾನು ಯಾವ್ದಾರ ಪಾರ್ಟ್ ಟೈಮ್ ಜಾಬಿಗೆ ಸೇರ್ಕೋತೀನಿ. ನನ್ನ ಕಾಲೇಜ್ ಫೀಸ್ಗೆ ಆಗ್ತೈತೆ, ಮನೆಗೂ ಸಹಾಯ ಆಗ್ತೈತೆ ಅವ. ಅಪ್ಪಯ್ಯ, ದಯವಿಟ್ಟು ನನ್ನನ್ನು ಅಲ್ಲಿಗೆ ಕಳಿಸ್ಬೇಡಿ ಅಪ್ಪಯ್ಯ. ನಾನು ಇಲ್ಲೇ ಇರ್ತೀನಿ, ಒಪ್ಕೊಳ್ಳಿ. ನೀನು ಕೇಳ್ಕೋಬೇಕಾದ್ರೆ ಯಾವ ಬಾಯಿನಾಗ ಇಲ್ಲ ಅಂತ ಹೇಳವ. ಕಟ್ಪಾಗ್ತದ ಗೊತ್ತು ಬಿಡ. ಅಲ್ಲ ಪೂರ್ವಿ, ನಿಂಗೆ ಇಲ್ಲಿರೋದಕ್ಕೆ ಕಷ್ಟ ಆಗಕ್ಕಿಲ್ವಾ? ಅಂಥದ್ದು ಏನೂ ಅನುಕೂಲ ಇಲ್ಲ ಇಲ್ಲಿ ಆಸೆ ಒತ್ಕೊಳ್ಳೋಷ್ಟು ಕಷ್ಟ ಐತೆ ಕಣವ್ವ. ಅವ, ಇದು ನನ್ನ ಮನೆ. ಇಲ್ಲಿ ಕಷ್ಟ ಇರಲಿ ಸುಖ ಇರಲಿ, ನಾನು ನೆಮ್ಮದಿಯಾಗಿರ್ತೀನಿ. ನಾನು ದುಡ್ಡು ತಂದಾಕ್ತೀನಿ ಅವ್ವ, ನೀನೇನು ಯೋಚನೆ ಮಾಡಬೇಡ. ಪದ್ಮಿನಿ, ನಾನು ಆಗ್ಲೇ ನಿಂಗೊಂದು ಪ್ರಶ್ನೆ ಕೇಳಿದ್ದೆ, ಯೋಚನೆ ಮಾಡಿದ್ಯಾ? ಏನು ಯೋಚಿಸ್ದೆ? ಇನ್ನು ಉತ್ತರ ಏನು? ನನಗೆ ಈ ಮೌನದ ಭಾಷೆ ಎಲ್ಲ ಅರ್ಥ ಆಗಲ್ಲ. ಈ ಮೌನನ ಮಾತಾಗಿ ಟ್ರಾನ್ಸ್ಲೇಟ್ ಮಾಡ್ಕೊಳಕ್ಕೂ ಬರಲ್ಲ. ಮಾತಾಡು ಪದ್ಮಿನಿ, ನೀನ್ ನನ್ನ ಜೊತೆ ಬದುಕ್ತೀಯಾ? ಪದ್ಮಿನಿ, ಏನ್ ಗೊತ್ತಾ, ಈ ಪ್ರೀತಿ ಮತ್ತೆ ಹಠದ ಮಧ್ಯೆ ಯುದ್ಧ ಬಿದ್ರೆ ಪ್ರೀತಿನೇ ಗೆಲ್ಲೋದಂತೆ. ಯಾಕಂದ್ರೆ ಪ್ರೀತಿ ಯಾವತ್ತೂ ಬದಲಾಗದೇ ಇರೋ ಅಂಥದ್ದು. ಹಠ ಯಾವತ್ತು ಬೇಕಿದ್ರೂ ಬದಲಾಗ್ಬೋದು. ಇವತ್ತು ಬೇಡ ಅನ್ಸಿದ್ದು ನಾಳೆ ಬೇಕು ಅನ್ನಿಸ್ಬೋದು. ನಿಂಗೂ ಅಷ್ಟೆ, ಇವತ್ತು ನನ್ನ ಜೊತೆ ಜೀವನ ಬೇಡ ಅನ್ನಿಸ್ಬೋದು, ನಾಳೆ ಬೇಕು ಅನ್ನಿಸ್ಬೋದು. ಅದಕ್ಕೆ ನಾನು ಬಯಸ್ತೀನಿ ನೀನು ಈ ಹಠನ ಸೈಡಿಗಿಟ್ಟು ಪ್ರೀತಿನ ಆರಿಸ್ಕೊಳ್ಳಿ ಅಂತ. ಮಾತಾಡ್ ಪದ್ಮಿನಿ. ನಂದನ್ನೋರೆ, ಮೊದಲನೇದಾಗಿ ನಾನು ಯಾವ ಹಠನೂ ಹಿಡ್ದಿಲ್ಲ. ನಿಮ್ಗೆ ಗೊತ್ತು, ಪ್ರೀತಿ ಮತ್ತೆ ಸತ್ಯದ ನಡುವೆ ಯುದ್ಧ ನಡೆದ್ರೆ ಗೆಲ್ಲದು ಸತ್ಯ. ಯಾಕಂದ್ರೆ ಪ್ರೀತಿ ಒಂದಲ್ಲ ಒಂದಿನ ಸುಳ್ಳಾಗ್ಬೋದು, ಆದ್ರೆ ಸತ್ಯ ಯಾವತ್ತೂ ಸುಳ್ಳಾಗಕ್ಕಿಲ್ಲ. ಸತ್ಯ ಇವತ್ತು ಸತ್ಯನೇ, ಇನ್ನು 10 ವರ್ಷ ಕಳೆದ್ರು ಅದು ಸತ್ಯನೇ. ಅದಕ್ಕೆ ನಾನು ಸತ್ಯದ ಪರ ನಿಂತಿರೋದು. ಈಗ ಸತ್ಯ ಏನಂದ್ರೆ ಪೂರ್ವಿ ನಿಮ್ ಹೆಂಡತಿ ಅನ್ನೋದು. ಅವಳ ಜಾಗನ ನಾನ್ ತುಂಬ್ಸಕ್ಕಾಗಕ್ಕಿಲ್ಲ. ಅಲ್ಲಿ ಅವಳು ಇರ್ಬೇಕು, ಇರ್ತಾಳೆ. ಏನಾಯ್ತು ನರೇಂದ್ರ? ಜಾತಕ ಏನ್ ಹೇಳ್ತಿದೆ? ನಂದನ್ ಪೂರ್ವಿ ಜಾತಕ ಹೊಂದ್ಕೊಳತ್ತಾ? ಅಮ್ಮಾಜಿ, ಪದ್ಮಿನಿ ಜಾತಕ ನಮ್ಮ ನಂದನ್ ಜಾತಕ ಜೊತೆ ಹೊಂದಾಣಿಕೆ ಆಗಿತ್ತು.
ಆದರೆ ಈಗ ಅಂದ್ರೆ ನಂದನ್ ಪೂರ್ವಿ ಜಾತಕ ಹೊಂದ್ಕೋತಾ ಇಲ್ವಾ? ಅದು ಪೂರ್ವಿ ಜಾತಕನು ನಮ್ಮ ನಂದನ್ ಜಾತಕ ಜೊತೆ ಅದ್ಭುತವಾಗಿ ಹೊಂದಾಣಿಕೆ ಆಗ್ತಾ ಇದೆ ಅಮ್ಮಾಜಿ. ಪದ್ಮಿನಿ ಪ್ಲೀಸ್ ಈ ಥರ ಹೇಳ್ಬೇಡ. ನಂದನ್ ಅವ್ರೆ, ನಿಮಗ್ ಒಪ್ಪಿಗೆ ಆಗೋ ಉತ್ತರನ ನಾನ್ ಕೊಡ್ಬೇಕು ಅಂತ ನಿರೀಕ್ಷೆ ಯಾಕೆ ಇಟ್ಕೋತೀರಾ? ನನ್ ಮನ್ಸಿಗೆ ಏನ್ ಅನ್ಸಿದ್ಯೋ ನಾನು ಅದನ್ನ ಹೇಳಿದೀನಿ ತಾನೆ. ಇದೇ ನನ್ನ ಉತ್ತರ. ಇದ್ರ ಮೇಲೆ ನಾನು ಇನ್ನೇನು ಕೇಳ್ಬೇಕು. ನಂದನ್ ಅವ್ರೆ, ಕೈ ಬಿಡಿ. ನನ್ನ ಪ್ರಶ್ನೆಗೆ ಬರೀ ಅರ್ಧ ಉತ್ತರ ಸಿಕ್ಕಿದೆ. ಪೂರ್ತಿ ಉತ್ತರ ಬೇಕು ನನಗೆ. ಪೂರ್ತಿಯಾಗಿ ಉತ್ತರ ಕೊಟ್ಟಿದ್ದೀನಲ್ಲ. ಪದೇ ಪದೇ ಅದೇ ಪ್ರಶ್ನೆ ಕೇಳಿ ನನ್ಗೆ ಹಿಂಸೆ ಕೊಡ್ಬೇಡಿ. ನಿಮ್ಗೆ ಗೊತ್ತು ನನ್ ಮನ್ಸು ಇವತ್ತು ಎಷ್ಟು ಹಾಳಾಗೈತೆ ಅಂತ. ದಯವಿಟ್ಟು ನನ್ನ ಬಿಟ್ಬಿಡಿ. ನಾನ್ ನಿಂಗೆ ಕೇಳಿದ್ದು ನನ್ನ ಜೊತೆ ಬದುಕೋ ಮನ್ಸಿದ್ಯಾ ಇಲ್ವಾ ಅಂತ. ನಂಗೆ ಅದಕ್ಕೆ ಉತ್ತರ ಕೊಟ್ಟು ನೀನು ಹೋಗ್ಬೋದು. ನೀನು ಸತ್ಯ ನ್ಯಾಯ ಅಂತ 1000 ಮಾತಾಡ್ಬೋದು. ನನಗದ್ ಬೇಕಾಗಿಲ್ಲ. ನನಗ್ ಬೇಕಿರೋದು ಇಷ್ಟೇ, ನಿನಗ್ ನನ್ನ ಜೊತೆ ಬದುಕೋ ಮನ್ಸಿದ್ಯಾ ಇಲ್ವಾ? ನಿಮಗ್ ಬೇಕಾಗಿರೋ ಉತ್ತರನ ನಾನ್ ಕೊಡಕ್ಕಾಗಕ್ಕಿಲ್ಲ. ನನ್ಗೇನ್ ಅನ್ಸ್ತೈತೋ ನಾನು ಅದನ್ನೇ ಹೇಳೋದು. ಸರಿ ಹೇಳು, ನನ್ನ ಜೊತೆ ಬದುಕೋ ಮನ್ಸಿದ್ಯಾ ಇಲ್ವಾ? ನೋಡು ಪದ್ಮಿನಿ, ಒಂದು ಒಳಗಡೆ ಇರಬೇಕು, ಇಲ್ಲ ಹೊರಗಡೆ ಹೋಗ್ಬೇಕು. ಅದ್ ಬಿಟ್ಟು ಹೊಸ್ಲು ಮೇಲೆ ನಿಂತ್ಕೊಂಡು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋ ತರ ಬದುಕಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಪ್ರಾಮಾಣಿಕವಾದ ಉತ್ತರ ಕೊಡು. ನಿನ್ ತಂಗಿಗಾಗ್ತಿರೋ ಅನ್ಯಾಯ ತಡೆಯಕ್ ಹೋಗಿ ನಿನಗ್ ನೀನ್ ಅನ್ಯಾಯ ಮಾಡ್ಕೋಬೇಡ. ಇಷ್ಟಕ್ಕೂ ಪೂರ್ವಿಗೆ ಯಾವುದೇ ರೀತಿಯ ಅನ್ಯಾಯ ಆಗಲ್ಲ. ಅಜ್ಜಿ ಅವಳ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಅವಳನ್ನ ಒಳ್ಳೆ ಮನೆಗೆ ಸೇರಿಸ್ತಾರೆ. ನೀನು ನಿನ್ ಬಗ್ಗೆ ಮಾತ್ರ ಯೋಚಿಸು, ನನ್ನ ಬಗ್ಗೆ ಯೋಚಿಸು. ಮನ್ಸಿನ ಮಾತು ಕೇಳಿ ಉತ್ತರ ಕೊಡು. ಮಾತಾಡ್ ಪದ್ಮಿನಿ, ಬೇಗ ನೀನು ಉತ್ತರ ತಿಳಿಸು. ಯಾಕೆ? ನಾನ್ ನಿಮ್ ಜೊತೆ ಬದುಕಲ್ಲ ಅಂದ್ರೆ ಈಗ್ಲೇ ನನ್ನ ಕಳ್ಸಿ ಪೂರ್ವಿನ ಕರ್ಕೊಂಡ್ ಬಂದ್ಬಿಡ್ತೀರಾ? ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತೀಯಾ? ನನ್ ಮಾತ್ ಮರ್ಸೋ ಪ್ರಯತ್ನನ ಇದು? ಸರಿಯಾಗಿ ಉತ್ತರ ಕೊಡು. ಬುದ್ಧಿ ಇದೆಯಾ ನಿನ್ಗೆ? ನಿಂಗೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಬಿದ್ದು ಕೈಯೋ ಕಾಲ ಮುರ್ಕೊಂಡಿದ್ರೆ ಏನಾಗ್ತಿತ್ತು? ನಿಮ್ಗೆಲ್ಲ ಅವಳು ಮಾತ್ರ ಕಾಣಿಸುತ್ತೆ, ನನ್ ಕಾಳಜಿ ಕಾಣಿಸಲ್ಲ ಅಲ್ವಾ? ಇಲ್ಲ, ನನಗ್ ನಿಮ್ ಜೊತೆ ಬದುಕಕ್ ಇಷ್ಟ ಇಲ್ಲ. ನೀವ್ ಯಾವತ್ ಪೂರ್ವಿ ಕುತ್ತಿಗೆ ತಾಳಿ ಕಟ್ಟಿದ್ರೋ ಅವತ್ತೆ ನಿನ್ನ ಪ್ರೀತಿ ಮಾಡೋದ್ ನಿಲ್ಸ್ದೆ. ನನ್ ಮನ್ಸನ್ನ ಬದಲಾಯಿಸ್ಕೊಂಡೆ. ನನ್ ಮನ್ಸಲ್ಲಿ ನಿಮ್ಮೇಲೆ ಯಾವುದೇ ತರದ ಪ್ರೀತಿ ಆಗ್ಲಿ ಆಸೆ ಆಗ್ಲಿ ಉಳ್ದಿಲ್ಲ. ಇಷ್ಟು ದಿನ ನನ್ನಿಂದ ನಿಮ್ ಜೀವನ ಹಾಳಾಯ್ತಲ್ಲ, ನಿಮ್ ಕನ್ಸೆಲ್ಲ ಸುಳ್ಳಾಯ್ತಲ್ಲ ಅನ್ನೋ ನೋವಿತ್ತು, ಪಶ್ಚಾತ್ತಾಪನೂ ಇತ್ತು. ಆದ್ರೆ ನಿಮ್ಗೆ ಯಾವತ್ ಸತ್ಯ ಗೊತ್ತಾಯ್ತು, ಯಾವತ್ತು ನನ್ನ ಅರ್ಥ ಮಾಡ್ಕೊಂಡ್ರೋ ಅವತ್ತು
ಅವತ್ತು ನನ್ನ ಮನಸ್ಸು ಸ್ವಲ್ಪ ಹಗುರ ಆಯ್ತು. ನೀವು ಮತ್ತೆ ಪೂರ್ವಿ ಯಾವತ್ತು ಒಟ್ಟಿಗೆ ಜೀವನ ಶುರು ಮಾಡ್ತಿರೋ ಅವತ್ತು ನಾನು ಪೂರ್ತಿಯಾಗಿ ಹಗುರ ಆಗ್ತೀನಿ ಅಷ್ಟೇ.